ಇಷ್ಟೆಲ್ಲ ನೀವು ಗಲಾಟೆ ಮಾಡಿರೋರು ಅಂದ್ರೆ ಇವತ್ತು ಧ್ವನಿ ಎತ್ತಿರೋರು ಗಲಾಟೆ ಅಂತ ಹೇಳ್ಬೇಡಿ ಮೇಡಮ್. ಬಟ್ ಧ್ವನಿ ಎತ್ತಿದವರು ಪ್ರಜ್ವಲ್ ಅವರ ಹತ್ರನೂ ಒಂದು ಪ್ರೆಸ್ ಮೀಟ್ ಕರೆಸಿ ಹೋಗ್ತೀವಿ ಮೇಡಮ್, ಅಲ್ಲಿ ಹೋಗ್ತೀವಿ ಮಾಡ್ತೀವಿ. ಅದನ್ನ ಮಾಡದೇ ಇರಕ್ಕೆ ಇಷ್ಟೆಲ್ಲ ಆದ್ಮೇಲೆ ನಾವು ಅದನ್ನ ಮಾಡದೇ ಇರಕ್ಕಾಗತ್ತಾ? ಮಾಡೇ ಮಾಡ್ತೀವಿ, ಅದನ್ನ ಮಾಡ್ತೀವಿ ಮೇಡಮ್, ಮಾಡ್ತೀವಿ. ಅದನ್ನ ಮಾಡಿಲ್ಲ ಅಂತ ಹೌದು ಮಾಡ್ತೀವಿ, ಅದನ್ನು ಮಾಡ್ತೀವಿ. ಅಷ್ಟೇ ಮೇಡಮ್. ತಪ್ಪು ಎರಡು ಕಡೆಯಿಂದ ಆಗುತ್ತೆ, ಒಂದ್ ಕಡೆಯಿಂದ ಆಗಲ್ಲ ಅಷ್ಟೇ. ಎರಡು ಕಡೆಯಿಂದ ತಪ್ಪಾದಾಗ ಮಾತ್ರ ತಪ್ಪಾಗುತ್ತೆ. ನಮ್ದೇನಿಲ್ಲ ಮೇಡಮ್, ನಾವು ಕೇಳ್ತಿರೋದು ಒಂದೇ ಮೇಡಮ್. ಬೇರೆ ಸಿನಿಮಾ ಬಗ್ಗೆ ಆಗಲಿ, ಟೆಕ್ನಿಷಿಯನ್ಸ್ ಬಗ್ಗೆ ಆಗಲಿ, ಅಥವಾ ಸಿನಿಮಾ ಕ್ವಾಲಿಟಿ ಬಗ್ಗೆ ಆಗಲಿ, ನಾವು ಬೇರೆ ಯಾವ ವಿಚಾರನೂ ನಾವು ಕೇಳ್ತಿಲ್ಲ ಮೇಡಮ್. ಬೇರೆ ಏನೂ ನಾವು ಕೇಳೋಕ್ಕೂ ಬಂದಿಲ್ಲ ಇಲ್ಲಿ. ನಮ್ಗಿಲ್ಲಿ ಬರೋವರೆಗೂ ನಮ್ಗೇನು ಗೊತ್ತಿರುತ್ತೆ. ಈಗ ನಮ್ಗೇನು ಕರ್ಸ್ ತೋರಿಸಿರ್ತಾರೆ ಮುಂಚೆನೇ ಟ್ರೈಲರ್ನ. ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದಕ್ಕೆ ನಾವು ಕೇಳ್ತಿದೀವಿ ಅಷ್ಟೇ. ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ ಮೇಡಮ್. ಹೌದು ಮೇಡಮ್. ಸೊ ಪ್ರಜ್ವಲ್ ಅವರ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಇದೆಯಾ? ಇಲ್ಲ ಮೇಡಮ್, ಇಲ್ಲ ಮೇಡಮ್. ರಾಜ್ ಶೆಟ್ರು ಓನ್ಲಿ ಗೆಸ್ಟ್ ಅಪಿಯರೆನ್ಸ್ ಮೇಡಮ್. ಅದು ನಮಗೆ ಗೊತ್ತಿರೋ ವಿಚಾರನೇ ಮೇಡಮ್. ಪ್ರಜ್ವಲ್ ಸರ್ಗೂ ಗೊತ್ತಿರೋ ವಿಚಾರನೇ ಆ ವಿಚಾರ ಮೇಡಮ್. ಈಗ ನಾನು ಹೇಳೋದು ಒಂದು ಕ್ಲಾರಿಟಿ ಕೊಡ್ತೀನಿ. ರಾಜ್ ಶೆಟ್ರಿಗಾಗಲಿ ಪ್ರಜ್ವಲ್ ಸರ್ಗಾಗಲಿ ಯಾವುದೇ ಥರದ ಭಿನ್ನಾಭಿಪ್ರಾಯನೂ ಇಲ್ಲ. ರಾಜ್ ಶೆಟ್ರು ಬಂದರು ಅಂತ ಪ್ರಜ್ವಲ್ ಅವ್ರಿಗೆ ಅವ್ರ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಮಾಡಿಲ್ಲ. ಆ ಥರದ್ದು ಯಾವುದೇ ಥರದ್ದು ಏನೂ ಆಗಿಲ್ಲ ಮೇಡಮ್. ನಾವು ಕೇಳ್ತಿರೋದು ಓನ್ಲಿ ಪ್ರಜ್ವಲ್ ಅವ್ರ ವಾಯ್ಸ್ ಇಲ್ಲ ಅನ್ನೋದು ಅಷ್ಟೇ ಕೇಳ್ತೀವಿ. ಪ್ರಜ್ವಲ್ ಅವರ ನಡುವೆ ವೈಮನಸ್ಸು ಇದೆಯಾ? ಅದು ನಮಗೆ ಗೊತ್ತಿಲ್ಲ ಮೇಡಮ್. ಅದು ಅವರಿಬ್ಬರು ಸಮಸ್ಯೆಗಳು ಏನಿದೆಯೋ ನಮಗೆ ಗೊತ್ತಿಲ್ಲ ಅಲ್ವಾ ಸರ್? ಅವರ ಸಮಸ್ಯೆಗಳು ಅವರು ಬಗೆಹರಿಸ್ತಾರೆ. ನೀವು ಇವತ್ತೊಂದು ಪ್ರೆಸ್ ಮೀಟಿಗೆ ನಾವು ಕೇಳೋ ಅಧಿಕಾರ ಇಲ್ವಾ ಮೇಡಮ್ ಅಭಿಮಾನಿಗಳಿಗೆ? ವೇದಿಕೆ ಅಲ್ಲ ಅಂತ ಸರ್. ಓಕೆ ಮೇಡಮ್, ಆ ಥರ ಏನೋ ನಿಮ್ಗೆ ಅನಿಸಿದ್ರೆ ನಾವು ಕ್ಷಮೆ ಕೇಳ್ತೀನಿ ಮೇಡಮ್. ಮೇಡಮ್ ಅದೇ ಮೇಡಮ್ ನಾನು ಹೇಳ್ತಾ ಇದ್ದೀನಲ್ಲ ಮೇಡಮ್. ಇಲ್ಲ ನಾವು ತಂದಿಕ್ಕಂತ ಕೆಲಸ ಮಾಡಿಲ್ಲ ಮೇಡಮ್. ಇಷ್ಟು ಸಿನಿಮಾದಲ್ಲಿ ಈ ಥರ ಆಗಿಲ್ವಲ್ಲ ಮೇಡಮ್. ಯಾವ ಥರ ಆಗಿದೆ ಮೇಡಮ್? ಮೇಡಮ್ ಒಂದು ನಿಮಿಷ ಮೇಡಮ್. ಈಗ ನಾನು ನಿಮ್ಮನ್ನೇ ಕೇಳ್ತೀನಿ ಮೇಡಮ್. ನೀವು ಹೇಳ್ತಿದ್ದೀರಾ ಓಕೆ ನಿಮ್ಮಿಂದ ಈ ಥರ ಆಗಿದ್ದು ತಪ್ಪಲ್ವಾ ಅಂತ. ಓಕೆ ಆಯ್ತು, ನೀವು ಹೇಳ್ತಿದ್ದೀರಾ ತಪ್ಪಲ್ವಾ ಅಂತ. ಆಯ್ತು, ನಾನು ಅದನ್ನು ತಪ್ಪನ್ನು ಒಪ್ಕೊಂತೀನಿ ಮೇಡಮ್. ಈಗಿದ್ದು ನಿಮಗೆ ತಪ್ಪು ಅನ್ಸಿಲ್ವಾ ಮೇಡಮ್? ಅವ್ರು ಹೇಳಿದ್ರಲ್ಲ ಸರ್, ಆಲ್ರೆಡಿ ಒಂದು ಡಬ್ಬಿಂಗಿಗೆ ನಾವು ಬುಕ್ ಮಾಡಿಟ್ಟಿದ್ದೀವಿ, ಅವ್ರಿಗೋಸ್ಕರ ಕಾಯ್ತಾ ಇದೀವಿ. ಅವ್ರು ಬಂದು ಡಬ್ ಮಾಡ್ಲಿ ಮುಂದೆ, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳ್ತಾರೆ. ಅದನ್ನ ಅವರಿಬ್ಬರು ಜೊತೆಲಿ ಕೂತ್ಕೊಂಡಾಗ ಅಲ್ಲಿ ಮಾತಾಡಲಿ ಮೇಡಮ್. ಅವಾಗ ಯಾರ ಕಡೆಯಿಂದ ತಪ್ಪಾಗಿದೆ ಯಾರ ಕಡೆಯಿಂದ ತಪ್ಪಾಗಿಲ್ಲ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಮೇಡಮ್ ನಿಮಗೆ. ದಯವಿಟ್ಟು ನಮ್ಮ ಕಡೆಯಿಂದ ಏನಾದ್ರು ನಿಮಗೆ ಒಂದು ನಿಮಿಷ ಮೇಡಮ್, ಮಾಧ್ಯಮದವ್ರು ಇಲ್ಲದೆ ಸಿನಿಮಾ ಇಲ್ಲ, ಅದು ನಮ್ಗೆ ಅವಶ್ಯಕತೆನೇ ಇಲ್ಲ ಮೇಡಮ್. ಅದು ನಮ್ಗೆ ಅವಶ್ಯಕತೆನೇ ಇಲ್ಲ. ಆಸ್ ಎ ಫ್ಯಾನ್ ನಾನು ಒಬ್ಬ ಸಿನಿಮಾ ಅಭಿಮಾನಿಯಾಗಿ, ಒಬ್ಬ ಹೀರೋ ಅಭಿಮಾನಿಯಾಗಿ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅದು ಪ್ರೊಡ್ಯೂಸರ್ ಉಂಟು, ಹೀರೋ ಉಂಟು, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಆ ವಿಚಾರ ಮಾತಾಡುವಂಥ ರೈಟ್ಸ್ ನನಗೂ ಇಲ್ಲ, ಬೇರೆ ಇಲ್ಲಿರೋರು ಯಾರಿಗೂ ಇಲ್ಲ. ಸರ್, ನೀವು ಅಭಿಮಾನಿಯಾಗಿ ನೋಡ್ತಾ ಇದ್ದೀರಾ, ಬಟ್ ನಿಮ್ಮ ಒಂದು ಹೀರೋನ ಸಿನಿಮಾ ಸ್ಕ್ರೀನ್ ಅಲ್ಲಿ ಆರಾಧಿಸುವ ತರ ನೀವು ನೋಡ್ಬೇಕಲ್ವಾ? ಅದೇ ಮೇಡಮ್, ಆರಾಧಿಸುವ ನೋಡ್ತಿರೋದಕ್ಕೇನೆ ಅದಿಲ್ಲ ಅಂದ್ರೆ ನಮಗೆ ಬೇಜಾರಾಗುತ್ತೆ ಮೇಡಮ್. ಪ್ರಜ್ವಲ್ ಅವರೇ ಡಬ್ಬಿಂಗ್ ಮಾಡಿ ಆ ಒಂದು ಕ್ಯಾರೆಕ್ಟರ್ ಗೆ ಮೇಡಮ್ ಈಗಲೂ ಹೇಳ್ತೀನಿ ಕೇಳಿ. ಅಲ್ಲ ಒಂದು ಹೇಳ್ತೀನಿ ಕೇಳಿ. ಅಲ್ಲ ಮೇಡಮ್ ಈಗಲೂ ಹೇಳ್ತೀನಿ ಕೇಳಿ. ಈಗಲೂ ನಾವೇನು ಇದನ್ನ ನಾವು ಪ್ರಮೋಷನ್ ಮಾಡಲ್ಲ, ನಾವು ಟೀಮ್ ಜೊತೆ ನಿಂತ್ಕೊಳ್ಳಲ್ಲ. ಇಲ್ಲಿವರೆಗೂ ಕರಾವಳಿ ಮುಹೂರ್ತ ದೊಡ್ಡ ಗಣಪತಿ ಟೆಂಪಲಲ್ಲಿ ಏನು ಮುಹೂರ್ತ ಆಯಿತೋ ಅವತ್ತಿಂದ ಇವತ್ತಿನವರೆಗೂ ಇದೇ ಗುರು ಸರ್ನ ಬೇಕಾದ್ರೆ ಕರೆದ್ಬಿಟ್ಟು ನೀವು ಅಲ್ಲಿ ಕೇಳಿ. ಹೀರೋ ಅಭಿಮಾನಿಗಳು ನಿಮಗೆ ಅಂದರೆ ಪ್ರಮೋಷನ್ ವಿಚಾರದಲ್ಲಿ ಇರ್ಬೋದು, ಯಾವುದ್ರಲ್ಲಾರು ನಿಮಗೆ ಸಪೋರ್ಟ್ ಮಾಡಿದಾರಾ ಮಾಡಿಲ್ವಾ ಅಂತ ಇಡೀ ನಮ್ಮ ಟೀಮ್ ಅವ್ರ ಜೊತೆ ನಿಂತಿದೆ ಮೇಡಮ್. ನಾನು 4 days ಬ್ಯಾಕ್ ನಾನು ಕಾಲ್ ಮಾಡಿದ್ದೀನಿ ಮೇಡಮ್ ಗುರು ಸರ್ಗೆ. ನಾನು ಕಾಲ್ ಲಿಸ್ಟ್ ತೋರಿಸ್ತೀನಿ. ಒಂದು ನಿಮಿಷ ಮೇಡಮ್ ನಾನು ಮಾತಾಡ್ತೀನಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.